So today we will discussion about recent trends, recent trends of joint family. ಅವಿಭಕ್ತ ಕುಟುಂಬದಲ್ಲಿನ ಇತ್ತೀಚಿನ ಬದಲಾವಣೆಗಳು. ಏನು ಬದಲಾವಣೆಗಳಾಗ್ತಿದ್ದಾವೆ ಅಥವಾ ಆಗಿದಾವ? ಯಾವ ಒಂದು ದೃಷ್ಟಿಕೋನದಿಂದ ಆಗಿದಾವೆ ಅವು? ವಾಟ್ ಇಸ್ ದ ಚೇಂಜಸ್ ಆರ್ ಟ್ರೆಂಡ್ಸ್? ಸ್ಟ್ರಕ್ಚರ್, ಫಂಕ್ಷನ್, ರಿಲೇಶನ್ಶಿಪ್, activities, professions, so and so. So you may be observed nowadays the joint family committed to so many changes due to so many reasons. ಇತ್ತೀಚಿನ ದಿನಗಳಲ್ಲಿ ಅವಿಭಕ್ತ ಕುಟುಂಬ ಸಾಕಷ್ಟು ಬದಲಾವಣೆಯನ್ನ ನೋಡಿದೆ. ಸೊ ಅಂತ ಬದಲಾವಣೆಗಳಲ್ಲಿ ಮೊದಲನೇದಾಗಿ ಚೇಂಜಸ್ ಇನ್ ಸೈಜ್. ಚೇಂಜಸ್ ಇನ್ ಸೈಜ್. The joint family day by day shrinking in its size due to more impacts. The educated youths or youngsters left the joint family and they are went to city for the different desires and the different objectives and different ways for the earning of the money or hunting job and so and so. Remaining brothers or members of joint family become divided by common family roof. They are separate from a common joint family. ಗಾತ್ರದಲ್ಲಿ ಬದಲಾವಣೆ ಅಂತ ಹೇಳ್ತೀವಿ ನಾವಲ್ಲಿ. ಅವಿಭಕ್ತ ಕುಟುಂಬದ ಗಾತ್ರದಲ್ಲಿ ಬದಲಾವಣೆಗಳಾಗಿದ್ದಾವೆ. ಕಾರಣ ಅಂತ ಹೇಳಿದ್ರೆ ಅವಿಭಕ್ತ ಕುಟುಂಬದಲ್ಲಿರ್ತಕ್ಕಂಥ ಒಂದು ಯುವಕರು, ಅದರಲ್ಲೂ ವಿಶೇಷವಾಗಿ ವಿದ್ಯಾವಂತ ಯುವಕರು ತಮ್ಮ ತಮ್ಮ ಭವಿಷ್ಯಗಳನ್ನ ಹುಡುಕೊಂಡ್ಬಿಟ್ಟು ನಗರಗಳ ಕಡೆಗೆ ಹೋಗ್ಬಿಟ್ಟಿದ್ದಾರೆ. ಅವರು ಅವಿಭಕ್ತ ಕುಟುಂಬವನ್ನ ಬಿಟ್ಬಿಟ್ಟು ನಗರಗಳಿಗೆ ಹೋಗ್ಬಿಟ್ಟು ಹೊಸ ಉದ್ಯೋಗಗಳನ್ನ ಹುಡುಕೊಳ್ಳೋದು, ಹೊಸ ಅವಕಾಶಗಳನ್ನ ಪಡ್ಕೊಳ್ಳೋದು, ಹೊಸ ಹೊಸ ಜೀವನ ವಿಧಾನಗಳನ್ನ ಅಳವಡಿಸ್ಕೊಂಡು ಬಿಟ್ಟಿದ್ದಾರೆ ಅವರಲ್ಲಿ. ಇನ್ನು ಉಳಿದಿರ್ತಕ್ಕಂಥ ಸದಸ್ಯರು ಈ ಒಂದು ಕುಟುಂಬದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ ನಾವಿಲ್ಲಿ. ಅವರ ಜೀವನವನ್ನ ಅವರು ರೂಪಿಸ್ಕೊಳ್ಳಿಕ್ಕೆ ಅವಿಭಕ್ತ ಕುಟುಂಬದಿಂದ ಹೊರ ಬಂದ್ಬಿಟ್ಟು ತಮ್ಮದೇ ಆಗಿರ್ತಕ್ಕಂಥ ಒಂದು ಜೀವನ ವಿಧಾನಗಳನ್ನ ರೂಪಿಸ್ಕೊಂಡಿರ್ತಕ್ಕಂಥದ್ದನ್ನ ನೋಡ್ತೀವಿ ನಾವು. ಹೀಗೆ ಅವಿಭಕ್ತ ಕುಟುಂಬ ಎನ್ನುವಂಥದ್ದು ತನ್ನಲ್ಲಿರ್ತಕ್ಕಂಥ ಗಾತ್ರದಲ್ಲಿ ಬದಲಾವಣೆಗಳ ಮಾಡ್ಕೊಂಡ್ಬಿಡ್ತೇವೆ. ಒಂದಾನೊಂದು ದಿನಗಳಲ್ಲಿ 60-70 ಇರ್ತಕ್ಕಂಥ ಸದಸ್ಯರ ಸಂಖ್ಯೆ ಇವತ್ತು 3-4 ಸದಸ್ಯರ ಒಂದು ಮಟ್ಟಕ್ಕೆ ಬಂದಿರತಕ್ಕಂಥ ಒಂದು ವ್ಯವಸ್ಥೆಗಳನ್ನ ನಾವು ನೋಡ್ಕೊಂಡ್ಬಿಡ್ತೀವಿ ನಾವು. ಕಾರಣ ಅಂತ ಹೇಳಿದ್ರೆ ಅದು ಸಾಕಷ್ಟು ಕಾರಣಗಳಿರಬಹುದು. ಅವು ನೆಕ್ಸ್ಟ್ ನೋಡೋಣ, ಕೈಗಾರೀಕರಣ ಆಗಿರ್ಬೋದು, ನಗರೀಕರಣ ಆಗಿರ್ಬೋದು ಅಥವಾ ಇನ್ನಿತರೆ ಕಾರಣಗಳು ಇರಬಹುದು ಅಂತ ಹೇಳ್ತೀವಿ ನಾವಲ್ಲಿ. ನೆಕ್ಸ್ಟ್ ಚೇಂಜಸ್ ಇನ್ ಅಥಾರಿಟಿ ಆಫ್ ಕರ್ತ. ಕರ್ತನ ಅಧಿಕಾರದಲ್ಲಿ ಬದಲಾವಣೆ. ಕರ್ತ ಅಂತ ಹೇಳಿದ್ರೆ ಅವಿಭಕ್ತ ಕುಟುಂಬದ ಮುಖ್ಯಸ್ಥನನ್ನ ನಾವು ಕರ್ತ ಅಂತೇಳಿ ಕರಿತೀವಿ. ಕರ್ತ ಆಸ್ ಎ ಲೀಡರ್ ಆಫ್ ಜಾಯಿಂಟ್ ಫ್ಯಾಮಿಲಿ. ಕರ್ತನ ಅಧಿಕಾರ ಎನ್ನುವಂಥದ್ದು ಅವಿಭಕ್ತ ಕುಟುಂಬದಲ್ಲಿ ಒಂದು ರೀತಿಯಾಗಿ ಡಿಕ್ಟೇಟರ್ಶಿಪ್ ಅಂತ ಹೇಳ್ತೀವಿ ನಾವಲ್ಲಿ, ನಿರಂಕುಶ ಅಧಿಕಾರವಾಗಿತ್ತದು. Nowadays, the youngsters, especially the educated youngsters of joint family, asking some questions to Karta.
about maintenance of joint family and some income and expenditure and so and so. ಇತ್ತೀಚಿನದಲ್ಲಿ ವಿದ್ಯಾವಂತ ಯುವಕರು ಕರ್ತನನ್ನ ಪ್ರಶ್ನೆ ಮಾಡ್ತಾರೆ. ನಿರ್ವಹಣೆ ಬಗ್ಗೆ, ಕೊಡುಕೊಳ್ಳೋದ್ರ ಬಗ್ಗೆ, ಖರ್ಚು ವೆಚ್ಚಗಳ ಬಗ್ಗೆ, ಅಥವಾ ಬರ್ತಕ್ಕಂಥ ಆದಾಯಗಳ ಬಗ್ಗೆ, ಅಥವಾ ಇನ್ನಿತರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳ ಬಗ್ಗೆ ಅವನನ್ನ ಪ್ರಶ್ನೆ ಮಾಡ್ತಕ್ಕಂಥದನ್ನ ನೋಡ್ತೀವಿ ನಾವಲ್ಲಿ. ಅವನ ಆಜ್ಞೆಗಳನ್ನ ಯಾಕೆ ಪಾಲನೆ ಮಾಡಬೇಕು? ವೈ ವಿ ಒಬೇ ದ ಕರ್ತಾಸ್ ಆರ್ಡರ್? ಬಿಕಾಸ್ ವಿ ನೋ ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್. ಸರಿ ಯಾವುದು ತಪ್ಪು ಯಾವುದು ಎನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ಅವನ ಆದೇಶವನ್ನ ನಾವು ಯಾಕೆ ಪಾಲನೆ ಮಾಡಬೇಕು, ಯಾಕೆ ಒಬೆ ಮಾಡಬೇಕು ಎನ್ನುವಂತ ಒಂದು ದೃಷ್ಟಿಕೋನ ಅವ್ರಿಗಿರುತ್ತೆ. ನೆಕ್ಸ್ಟ್, ಕರ್ತನ ಒಂದು ತಪ್ಪು ನಿರ್ಧಾರಗಳನ್ನ ಇವರು ಪ್ರಶ್ನೆ ಮಾಡ್ತಾರೆ. ಅವನ್ ಮಾಡ್ತಕ್ಕಂಥ ಒಂದು ಪಾರ್ಶಾಲಿಟಿ ಆಗಿರ್ಬೋದು, ಅವನ್ ಕೊಡ್ತಕ್ಕಂಥ ಒಂದು ಟಾರ್ಚರ್ ಆಗಿರ್ಬೋದು, ಅಥವಾ ಅವನದೇ ಆಗಿರ್ತಕ್ಕಂಥ ಒಂದು ಡಿಕ್ಟೇಟರ್ಶಿಪ್ ಆಗಿರ್ಬೋದು, ಇನ್ನ ನಾನಾ ರೀತಿಯಾಗಿರ್ತಕ್ಕಂಥ ಒಂದು ತಪ್ಪು ವ್ಯವಸ್ಥೆಗಳನ್ನ, ತಪ್ಪು ನಿರ್ಧಾರಗಳನ್ನ ಈ ಅವಿಭಕ್ತ ಕುಟುಂಬದಲ್ಲಿರ್ತಕ್ಕಂಥ ಎಜುಕೇಟೆಡ್ ಯೂತ್ಸ್ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕರ್ತನಿಗೂ ಮತ್ತು ಉಳಿದಿರ್ತಕ್ಕಂಥ ಸದಸ್ಯರಿಗೂ ಕೆಲವು ವೈಮನಸ್ಸುಗಳಾಗ್ತವೆ. ವೈಮನಸ್ಸುಗಳಾದಾಗ ಏನಾಗುತ್ತೆ ಅಂದ್ರೆ, ತನ್ನಷ್ಟಕ್ಕೆ ತಾನೇ ಆ ಕುಟುಂಬ ಎನ್ನುವಂಥದ್ದು ವಿಭಜನೆ ಆಗ್ಬಿಟ್ಟು ತಂದೆ ಆಗಿರ್ತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ಅಸ್ತಿತ್ವವನ್ನ ಕಳ್ಕೊಳ್ಳುವಂತ ಒಂದು ವ್ಯವಸ್ಥೆ ಬರುತ್ತೆ ಎನ್ನುವಂತದನ್ನ ನಾವು ನೋಡ್ಕೊಂಡು ಬರ್ತೀವಿ ನಾವಿಲ್ಲಿ, ಅಲ್ವಾ? ಸಾಮಾನ್ಯವಾಗಿ ಎಲ್ಲಾ ಕುಟುಂಬಗಳಲ್ಲಿ ಇದ್ದಂತವೇ ವೈಮನಸ್ಸುಗಳು ಅಂತಕ್ಕಂಥ ವಿದ್ಯೆ ಇರ್ತವಲ್ಲಿ. ಆ ಒಂದು ದೃಷ್ಟಿಕೋನದಿಂದಲೂ ಅವು ಆಗಿರ್ತವಲ್ಲಿ. ಅಂಡ್ ನೆಕ್ಸ್ಟ್, ಥರ್ಡ್ ಒನ್, ಓನರ್ಶಿಪ್ ಆಫ್ ಪ್ರಾಪರ್ಟಿ, ಆಸ್ತಿಯ ಮಾಲೀಕತ್ವ. ನಾನು ಲಕ್ಷಣಗಳು ಹೇಳ್ಬೇಕಾದ್ರೆ ಹೇಳಿದ್ದೆ. ನಾನು ಏನಂತ ಹೇಳಿದ್ರೆ, ಅವಿಭಕ್ತ ಕುಟುಂಬದ ಆಸ್ತಿ ತಂದೆಯಿಂದ ಮಗನಿಗೆ, ಮಗ ಅಂತ ಹೇಳಿದ್ರೆ ಹಿರಿಯ ಸಹೋದರ, ಆ ಕುಟುಂಬದ ಹಿರಿಯ ಸಹೋದರ ಯಾರುತ್ತ ಅವನಿಗೆ ಬರ್ತಾ, ಅವನ ಕರ್ತ ಆಗ್ತಾನೆ, ಅವನು ಆ ಕುಟುಂಬದ ಯಜಮಾನ ಆಗ್ತಾನೆ. ನೆಕ್ಸ್ಟ್, ಅದರದೆಲ್ಲಾ ಮಾಲೀಕತ್ವ ಅವನಿಗೆ ಸೇರಿರುತ್ತೆ. ಅದನ್ನ ಪರಭಾರೆ ಮಾಡ್ತಕ್ಕಂಥದ್ದು, ವಿಲೇವಾರಿ ಮಾಡ್ತಕ್ಕಂಥದ್ದು, ಅಥವಾ ಇನ್ನೊಂದು ವರ್ಗಾವಣೆ ಮಾಡ್ತಕ್ಕಂಥದ್ದು ಏನೇ ಆಗಿರ್ಬೋದು, ಅದರ ಹಕ್ಕೆಲ್ಲ ಅವನಿಗೆ ಸಂಬಂಧಪಟ್ಟಿರುತ್ತೆ. ಇಂಥ ಸಂದರ್ಭದಲ್ಲಿ ಕೆಲವೊಂದು ಶಾಸನಗಳು ಬರ್ತವೆ. ಕೆಲವೊಂದು ಶಾಸನಗಳು ಬಂದ್ಬಿಟ್ಟು ಅವಿಭಕ್ತ ಕುಟುಂಬದ ಆಸ್ತಿ ಪ್ರತಿಯೊಬ್ಬ ಸದಸ್ಯನಿಗೂ ಸೇರಿರುತ್ತದೆ ಎನ್ನುವಂತ ಒಂದು ಅಭಿಪ್ರಾಯಗಳನ್ನ ಈ ಶಾಸನಗಳು ಜಾರಿಗೆ ತಂದವು. ಅಕಾರ್ಡಿಂಗ್ ಟು ಸಮ್ ಲೆಜಿಸ್ಲೇಷನ್ಸ್ and some disputes between brothers of the joint family, the property distributed to all members. All male members got property rights along with widow daughter-in-law. ನೋಡ್ರಿ, ವಿಧವೆ ಆಗಿರ್ತಕ್ಕಂಥ ಸೊಸೆ ಇದ್ರು ಅಥವಾ ವಿವಾಹವಾಗದೇ ಇರ್ತಕ್ಕಂಥ ಪುರುಷರಿದ್ರು ಸಹ ಅವರಿಗೂ ಸಹ ಆಸ್ತಿಯಲ್ಲಿ ಪಾಲಿದೆ ಅಲ್ವೇ? ಈಗ ವಿಧವೆ ಅಂತ ಹೇಳಿದ್ರೆ ಅವಳಿಗೆ ಪಾಲಿಲ್ಲ, ಅವಳ ಜೀವನ ಮಾಡ್ಲಿಕ್ಕೆ ಕುಟುಂಬನೇ ಸಾಕು, ಅವಳಿಗೆ ಸಪರೇಟ್ ಆಗಿರ್ತಕ್ಕಂಥ ಪಾಲಿಲ್ಲ ಎನ್ನುವಂತ ಒಂದು ಡಿಕ್ಟೇಟರ್ಶಿಪ್ ಕರ್ತನ ಒಂದು ವ್ಯವಸ್ಥೆಯಲ್ಲಿ ಇತ್ತು. ಆದ್ರೆ ಕೆಲವು ಶಾಸನಗಳು ಜಾರಿಗೆ ಬಂದ ಮೇಲೆ ಅವಳಿಗೂ ಸಹ ಈ ಆಸ್ತಿಯಲ್ಲಿ ಪಾಲಿನ ಹಕ್ಕನ್ನ ನೀಡಿತ್ತು. ಆಗ ಆ ವಿಧವೆ ಸೊಸೆ ಅನ್ನುವಂಥವಳು ತನ್ನ ಪಾಲನ್ನ ತಾನು ಪಡ್ಕೊಂಡ್ಬಿಟ್ಟು ತನ್ನ ಮಕ್ಳಿದ್ರೇನು ಇಲ್ದೇ ಇದ್ರೇನು ಸಪರೇಟ್ ಆಗಿ ಜೀವನ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಬಂದಿರತಕ್ಕಂಥದನ್ನ ನಾವು ನೋಡ್ಕೊಂಡ್ ಬರ್ತೀವಿ ನಾವಿಲ್ಲಿ. ಹಾಗೆ ಈ ಅವಿಭಕ್ತ ಕುಟುಂಬ ಎನ್ನುವಂಥದ್ರಲ್ಲಿ ಕರ್ತನ ಒಂದು ಅಧಿಕಾರ ಬಹಳ ಇತ್ತು. ಹಾಗಾಗಿ ಅದು ಬದಲಾವಣೆಗಳನ್ನ ತಂತು ಎನ್ನುವಂತ ಒಂದು ವಿಚಾರ. ಅಂಡ್ ನೆಕ್ಸ್ಟ್ ಒನ್, ಸ್ಟೇಟಸ್ ಆಫ್ ವಿಮೆನ್. ದ ಸ್ಟೇಟಸ್ ಆಫ್ ವಿಮೆನ್ ಇನ್ ಜಾಯಿಂಟ್ ಫ್ಯಾಮಿಲಿ very low. Once upon a time, the women living a more upper and more respectable position in society. But under the Karta, in joint family, the women living under the suggestion and teaching and control of Karta. So the woman lost her freedoms, her rights, and all facilities. But nowadays, she got good status and freedom and opportunities in a non-joint family. ಇತ್ತೀಚಿನ ದಿನಗಳಲ್ಲಿ ವಿಭಕ್ತ ಕುಟುಂಬಗಳಲ್ಲಿ ಮಹಿಳೆ ಎನ್ನುವಂಥಳು ಉತ್ತಮವಾಗಿರ್ತಕ್ಕಂಥ ಒಂದು ಸಂಬಂಧಗಳನ್ನ ಅಥವಾ ಉತ್ತಮವಾಗಿರ್ತಕ್ಕಂಥ ಒಂದು ಅಂತಸ್ತುಗಳನ್ನ ಪಡ್ಕೊಂಡಿರ್ತಕ್ಕಂಥದನ್ನ ನಾವು ನೋಡ್ತೀವಿ ನಾವಿಲ್ಲಿ. ಆದ್ರೆ ಒಂದು ದಿನದಲ್ಲಿ
ಅವಿಭಕ್ತ ಕುಟುಂಬದಲ್ಲಿ ಕರ್ತನ ಹೇಳ್ದಂಗೆ, ಕರ್ತನ ಒಂದು ಸಲಹೆಯಂಗೆ, ಕರ್ತನ ಒಂದು ನಿಯಂತ್ರಣದಲ್ಲಿನೇ ಜೀವನ ಮಾಡಬೇಕಾಗಿತ್ತು. ತನ್ನೆಲ್ಲಾ ರೀತಿಯಾಗಿರ್ತಕ್ಕಂಥ ಹಕ್ಕು ಬಾಧ್ಯತೆಗಳನ್ನ, ಸ್ವಾತಂತ್ರ್ಯಗಳನ್ನ, ಅವಕಾಶಗಳನ್ನ ಕಳ್ಕೊಂಡ್ಬಿಟ್ಟು ಜೀವನ ಮಾಡ್ತಕ್ಕಂಥ ಒಂದು ಸ್ಥಿತಿ ಒಂದಾನೊಂದು ಕಾಲದಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಇತ್ತು. ಯಾವಾಗ ಅವಿಭಕ್ತ ಕುಟುಂಬಗಳು ಬದಲಾವಣೆಗಳಾದವೋ ಆಗ ತನ್ನಷ್ಟಕ್ಕೆ ತಾನೇ ಮಹಿಳೆ ಎನ್ನುವಂಥವಳು ತನ್ನ ಸ್ವಂತ ಆಗಿರ್ತಕ್ಕಂಥ ಒಂದು ಅಂತಸ್ತುಗಳನ್ನು ಪಡಿಲಿಕ್ಕೆ ಅನುಕೂಲ ಆಯಿತು. ಅಂಡ್ ನೆಕ್ಸ್ಟ್ ಒನ್, ರಿಲೇಶನ್ಶಿಪ್ ಅಮಾಂಗ್ ದಿ ಮೆಂಬರ್ಸ್. ಮ್ಯೂಚುವಲ್ ರಿಲೇಶನ್ಶಿಪ್ ಈಸ್ ಕಾಮನ್ ಇನ್ ಜಾಯಿಂಟ್ ಫ್ಯಾಮಿಲಿ. ಕ್ಲೋಸ್ಡ್ ರಿಲೇಶನ್ಶಿಪ್ ನಾವು ಹೇಳ್ತೀವಿ, ನಾವು ಪರಸ್ಪರ ಅನ್ಯೋನ್ಯವಾಗಿರ್ತಕ್ಕಂಥ ಒಂದು ಸಂಬಂಧಗಳು ಅವಿಭಕ್ತ ಕುಟುಂಬದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥವು. ಬಟ್ ರೀಸೆಂಟ್ಲಿ ನಾಟ್ ಲೈಕ್ ದಟ್. ವಿ ಮೇ ಬಿ ಅಬ್ಸರ್ವ್ಡ್ ಟಚ್ ಅಂಡ್ ಗೋ ರಿಲೇಶನ್ಶಿಪ್ಸ್ is more influenced on that fellows. Though we may be observed some time close relationship between members and some gap, the feelings and some reasons create a gap between members and human beings. ನಾವಿಲ್ಲಿ ಈ ಅವಿಭಕ್ತ ಕುಟುಂಬಗಳಲ್ಲಿ ನಾವು ನೋಡ್ಕೊಂಡು ಬಂದಾಗ ಸಾಮಾನ್ಯವಾಗಿ ಪರಸ್ಪರ ಮತ್ತು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧಗಳು ಇರಬೇಕಾಗಿರ್ತಕ್ಕಂಥದ್ದಲ್ಲಿ, ಅಥವಾ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಕಾರಣಗಳಿಂದ ಟಚ್ ಅಂಡ್ ಗೋ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಅಂದ್ರೆ ಹಲೋ ಹಲೋ, ಬಾಯ್ ಬಾಯ್, ಹಾಯ್ ಅನ್ನುವಂಥ ಒಂದು ರಿಲೇಶನ್ಶಿಪ್ಗಳು ಅಂತ ಹೇಳ್ತೀವಿ. ತಾತ್ಕಾಲಿಕವಾಗಿರ್ತಕ್ಕಂಥವು, ಟೆಂಪರರಿ ರಿಲೇಶನ್ಶಿಪ್, ತಾತ್ಕಾಲಿಕವಾಗಿರ್ತಕ್ಕಂಥ ಸಂಬಂಧಗಳು. ಅದು ಹಿರಿಯರಾಗಿರ್ಬೋದು, ಅಥವಾ ಕಿರಿಯರಾಗಿರ್ಬೋದು, ಅಥವಾ ಪೋಷಕರಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಅಥವಾ ಕರ್ತ ಆಗಿರ್ಬೋದು. ಇವ್ರ ಮಧ್ಯೆ ಅಂತ ಸಂಬಂಧಗಳಂತಕ್ಕಂಥವೇನು ಅಷ್ಟಾಗಿ ಒಂದು ಕ್ಲೋಸ್ ರಿಲೇಶನ್ಶಿಪ್ ಏನು ಇರೋದಿಲ್ಲ. ಆದ್ರೂ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಕುಟುಂಬಗಳಲ್ಲಿ ನಾವು ನೋಡ್ಕೊಂಡು ಬರ್ತೀವಿ. ಅದನ್ನ ಏನು ಸ್ವಲ್ಪ ಮಟ್ಟಿಗೆ ನಿಕಟವಾಗಿರ್ತಕ್ಕಂಥ ಒಂದು ಸಂಬಂಧಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದು ಕೆಲವೊಂದು ಕುಟುಂಬಗಳಲ್ಲಿ ಅಂತ ಹೇಳ್ತೀವಿ ನಾವು. ಅಂಡ್ ನೆಕ್ಸ್ಟ್ ಒನ್, ಚೇಂಜಸ್ ಇನ್ ಫ್ಯಾಮಿಲಿ ನಾರ್ಮ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಟ್ರೆಡಿಷನ್ಸ್, customs, beliefs, folkways, and cultural activities, so and so. Impact of westernization and other factors, the joint family tradition norms are changed. They adopted new customs and norms and some cultural assimilations also. ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಸಮೀಕರಣವನ್ನು ನಾವು ನೋಡ್ಕೊಂಬರ್ತೀವಿ. ನಾವಿಲ್ಲಿ ಹಳೇದಾಗಿರ್ತಕ್ಕಂಥ ಒಂದು ಸಂಪ್ರದಾಯಗಳು, ಪದ್ಧತಿಗಳು, ನಂಬಿಕೆಗಳು, ಸಾಂಸ್ಕೃತಿಕ ವಿಚಾರಗಳು ಮರೆಯಾಗ್ಬಿಟ್ಟು ಹೊಸದಾಗಿರ್ತಕ್ಕಂಥವು, ಅದು ಪಾಶ್ಚಾತ್ಯೀಕರಣದಿಂದ ಆಗಿರ್ಬೋದು, ಆಧುನೀಕರಣದಿಂದ ಆಗಿರ್ಬೋದು, ಅಥವಾ ಸಂಸ್ಕೃತೀಕರಣದಿಂದ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಈ ಕುಟುಂಬದಲ್ಲಿರ್ತಕ್ಕಂಥ ಒಂದು ನಿಯಮಗಳು, ಪದ್ಧತಿಗಳು, ಆಚರಣೆಗಳು ಸಹ ಬೇರೆ ರೂಪವನ್ನು ಪಡ್ಕೊಂಡಿರ್ತಕ್ಕಂಥವು ಅಲ್ವೇ. ಆ ಒಂದು ದೃಷ್ಟಿಕೋನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬರ್ಡೇ ಅಂತ ಹೇಳ್ತೀವಿ, ಆನಿವರ್ಸರಿ ಅಂತ ಹೇಳ್ತೀವಿ, ನೇಮಿಂಗ್ ಸೆರೆಮನಿ ಅಂತ ಹೇಳ್ತೀವಿ ನಾವಿಲ್ಲಿ. ಸೊ ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಒಂದು ಆಚರಣೆಗಳನ್ನ ಬಂದಿರತಕ್ಕಂಥದ್ದು ಅವಿಭಕ್ತ ಕುಟುಂಬದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಂದ್ರೇನು, ಅದು ಸಹ ಚೇಂಜ್ ಆಗಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಒನ್, ಕಂಟ್ರೋಲ್ ಆಫ್ ಪ್ರೊಕ್ರಿಯೇಷನ್, ಸಂತಾನೋತ್ಪತ್ತಿಯ ನಿಯಂತ್ರಣ. ದ ಮೋರ್ procreation in a joint family, because there is no any general awareness about growth of population or growth of fertility or procreation, because they are illiterate peoples in once upon a time. ಒಂದಾನೊಂದು ಕಾಲದಲ್ಲಿ ಅವಿಭಕ್ತ ಕುಟುಂಬ ಅಂತ ಹೇಳಿದ್ರೆ ಅದು ಅನಕ್ಷರಸ್ಥ ಕುಟುಂಬ. ಆ ಕುಟುಂಬದಲ್ಲಿ ಸಂತಾನೋತ್ಪತ್ತಿ ಎನ್ನುವಂಥದ್ದು ಹೆಚ್ಚಾಗಿರ್ತಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವಿಭಕ್ತ ಕುಟುಂಬದಲ್ಲಿ ನಾವು ನೋಡ್ಕೊಂಡು ಬಂದಾಗ ಆ ಸದಸ್ಯರಲ್ಲಿ ಒಂದು ರೀತಿಯಾಗಿ ಅವೇರ್ನೆಸ್ ಬಂದ್ಬಿಟ್ಟು, ಜನಸಂಖ್ಯೆ ಹೆಚ್ಚಿಗೆ ಆಯ್ತು ಅಂತ ಹೇಳಿದ್ರೆ, ಅದು ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಆಯ್ತು ಅಂತ ಹೇಳಿದ್ರೆ ಹೊರೆ ಆಗುತ್ತೆ, ಅಥವಾ ಅವ್ರನ್ನ ಕಾಪಾಡ್ತಕ್ಕಂಥದ್ದು, ಅವ್ರ ಶಿಕ್ಷಣ, ಅವರಿಗೆ ಮತ್ತೆ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದು ಕಷ್ಟ ಆಗುತ್ತೆ ಎನ್ನುವಂಥ ಒಂದು ಕಾರಣದಿಂದ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಸಂತಾನವನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ತಮ್ಮ ಒಂದು ಸಂತಾನೋತ್ಪತ್ತಿಯ ಬೆಳವಣಿಗೆಗೆ ಅವರು ಬ್ರೇಕ್ ಹಾಕಿರ್ತಕ್ಕಂಥದ್ದು ಅಥವಾ ಒಂದು ತಡೆ ನೀಡಿರ್ತಕ್ಕಂಥದ್ದನ್ನು ಸಹ ನೋಡ್ತೀವಿ. ಇದು ಸಹ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಬದಲಾವಣೆ ಅಂತೇಳಿ ನಾವು ಕರಿತೀವಿ ನಾವು ಅದನ್ನು ಅವಿಭಕ್ತ ಕುಟುಂಬದಲ್ಲಿ. ಅಂಡ್ ನೆಕ್ಸ್ಟ್ ಒನ್, ಸಪರೇಟ್ ರೆಸಿಡೆನ್ಸ್, ಪ್ರತ್ಯೇಕ ನಿವಾಸ. ದ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್ ಶೇರಿಂಗ್ ಆನ್ಸೆಸ್ಟರ್ ಪ್ರಾಪರ್ಟಿ ಅಂಡ್ ರೆಸಿಡೆನ್ಸ್ ಆಲ್ಸೋ. ಯಾವಾಗ ಕುಟುಂಬದ ಸದಸ್ಯರಲ್ಲಿ ವೈಮನಸ್ಯಗಳು ಬರ್ತಾವ ಆಗ ತನ್ನಷ್ಟಕ್ಕೆ ತಾನೇ ತಮ್ಮ ಪೂರ್ವಜರ ಆಸ್ತಿಯನ್ನ ಪಾಲು ಮಾಡ್ಕೊಳ್ತಾರೆ.
ಅದ್ರ ಜೊತೆಗೆ ಏನ್ ಮಾಡ್ತಾರೆ, ಇರ್ತಕ್ಕಂಥ ಒಂದು ವಾಸ ಮಾಡ್ತಕ್ಕಂಥ ಮನೆಯನ್ನು ಸಹ ಶೇರ್ ಮಾಡ್ಕೊಳ್ತಾರೆ. ಇರ್ತಕ್ಕಂಥ ದೊಡ್ಡ ಮನೆಯಲ್ಲಿ ಸೆಂಟ್ರಿಗೆ ಗೋಡೆಗಳನ್ನ ಕಟ್ಕೊಳ್ತಕ್ಕಂಥದ್ದು, ಅಥವಾ ಅಡ್ಡ ಮಾಡ್ತಕ್ಕಂಥದ್ದು, ಇಲ್ಲಿಂದ ಇತ್ಲ ನನಗೆ, ಇಲ್ಲಿಂದ ಇತ್ಲ ನಿನಗೆ ಎನ್ನುವಂತ ಒಂದು ಪೋರ್ಷನ್ ಮಾಡ್ಕೊಂಡ್ಬಿಟ್ಟು ಜೀವನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ನಾವು ಅವಿಭಕ್ತ ಕುಟುಂಬದಲ್ಲಿ ನೋಡ್ಕೊಂಡ್ ಬರ್ತೀವಿ. ಅದೇ ರೀತಿಯಾಗಿ ಆಸ್ತಿನೂ ಸಹ ಯಾವಾಗ ಆಸ್ತಿ ಬೇರೆ ಆಗುತ್ತೋ ಆಟೋಮೆಟಿಕಲಿ ವಾಸ ಮಾಡ್ತಕ್ಕಂಥ ಒಂದು ಮನೆನೂ ಸಹ ಬೇರೆ ಆಗ್ತಕ್ಕಂಥದ್ದು ಸಹಜ ಅದು. ಯಾಕಂದ್ರೆ ನಮ್ಮ ಜೀವನ ನಾವು ಮಾಡ್ಕೊಂಡು ಹೋಗೋಣ, ಅಥವಾ ನಮ್ಮ ವ್ಯವಸ್ಥೆ ನಾವು ಮಾಡ್ಕೊಂಡು ಹೋಗೋಣ, ನಮ್ಮ ಸಂಪಾದನೆ ನಾವು ಮಾಡ್ಕೊಂಡು ಹೋಗೋಣ, ನಮ್ಮ ಖರ್ಚು ವೆಚ್ಚಗಳನ್ನ ನಾವು ಸರಿದೂಗಿಸೋಣ ಎನ್ನುವಂತ ಒಂದು ವಿಚಾರಗಳಲ್ಲಿ ಅವಿಭಕ್ತ ಕುಟುಂಬದ ಸದಸ್ಯರು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಜೀವನ ಪದ್ಧತಿಗಳನ್ನು ಅಳವಡಿಸಿಕೊಂಡ್ರು ಎನ್ನುವಂಥದ್ದು. ಅಂಡ್ ನೆಕ್ಸ್ಟ್ ಒನ್, ಚೇಂಜಸ್ ಇನ್ ರಿಲಿಜಿಯಸ್ ಫಂಕ್ಷನ್ಸ್. ಧಾರ್ಮಿಕ ಕಾರ್ಯಗಳಲ್ಲಿ ಬದಲಾವಣೆ. ಅಲ್ಲಿ ಕುಟುಂಬದ ಒಂದು ಹಿರಿಯರು, ಕುಟುಂಬದ ಒಂದು ಪೋಷಕರು, ಕುಟುಂಬದ ಒಂದು ಪೂರ್ವಜರನ್ನ ಆರಾಧನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿತ್ತು ಇಲ್ಲಿ ಅಲ್ವೇ. ನೆಕ್ಸ್ಟ್ ಕುಲದೇವತೆ ಅಂತ ಕರಿತಿದ್ವಿ ನಾವು, ಅಥವಾ ಮನೆದೇವರು ಅಂತೇಳಿ ಕರಿತಿದ್ವಿ, ಅಥವಾ ಕುಟುಂಬದ ಒಬ್ಬ ಆರಾಧ್ಯ ದೈವ ಅಂತೇಳಿ ಕರಿತಿದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವನ್ನೆಲ್ಲ ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡಬೇಕಾಗಿರ್ತಕ್ಕಂಥ ಒಂದು ನಿಯಮ ಇತ್ತು. ಆದ್ರೆ ಈಗ ಅವುಗಳಲ್ಲಿ ಸಡಿಲಿಕೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಕಟ್ಟುನಿಟ್ಟಾಗಿ ಏನು ಅವ್ರು ಪೂರ್ವಜರನ್ನು ಪೂಜೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಕುಲದೇವತೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ವ್ರತಗಳಾಗಿರ್ಬೋದು, ಆಚರಣೆಗಳು, ಇವು ಅಷ್ಟೊಂದು ಕಟ್ಟುನಿಟ್ಟಾಗಿ ಇತ್ತೀಚಿನ ಒಂದು ಕುಟುಂಬಗಳಲ್ಲಿ ಇಲ್ಲ ಅವು. ಏನೋ ಪೂಜೆ ಆರಾಧನೆಗಳು ನಡ್ಕೊಂಡು ಹೋಗ್ತಿರ್ತಾವೆ ಅಷ್ಟೇ. ವರ್ಷಕ್ಕೊಂದ್ಸರಿನೇ 2 ಸರಿನ ಅವರು ತಮ್ಮ ಆರಾಧ್ಯ ದೈವವನ್ನ ನೆನೆಸ್ಕೊಳ್ತಕ್ಕಂಥದ್ದು ಅಥವಾ ಆರಾಧನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಕೊಂಡು ಬರ್ತೀವಿ. ಆದ್ರೆ ಇಂದಿನ ಒಂದು ಅವಿಭಕ್ತ ಕುಟುಂಬಗಳಲ್ಲಿ ಇದು ಬಹಳ ಕಟ್ಟುನಿಟ್ಟಾಗಿತ್ತು ಇಲ್ಲಿ ಅಲ್ವೇ. ಅದನ್ನ ಕಡ್ಡಾಯವಾಗಿ ಅನುಸರಿಸಲೇಬೇಕಾಗಿತ್ತು. ಬಟ್ ಇತ್ತೀಚಿನ ಅದನ್ನ ಕಡ್ಡಾಯವಾಗಿ ಅನುಸರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ, ಅವ್ರ ಇಷ್ಟ ಅದು ಅಲ್ಲ. ಇಫ್ ಈ ಇಂಟ್ರೆಸ್ಟ್ they are practice, if not interest there is no any importance of religious functions in a joint family because his opinions. And next one, changes in economic functions. ಆರ್ಥಿಕ ಕಾರ್ಯಗಳಲ್ಲಿ ಬದಲಾವಣೆ. ಅಗ್ರಿಕಲ್ಚರ್ ಈಸ್ ಹೆರಿಡಿಟರಿ ಜಾಬ್ ಆಫ್ ಜಾಯಿಂಟ್ ಫ್ಯಾಮಿಲಿ ಅಲ್ವಾ. ಅವಿಭಕ್ತ ಕುಟುಂಬದ ಒಂದು ಮುಖ್ಯ ಉದ್ಯೋಗ ಯಾವುದು ಅಂತ ಹೇಳಿದ್ರೆ ಕೃಷಿ. ಆ ಕೃಷಿಯಲ್ಲಿ ಎಲ್ಲರೂ ಸಹ ಒಟ್ಟಿಗೆ ದುಡಿದು ಬಿಟ್ಟು ಒಟ್ಟಿಗೆ ಶೇರ್ ಮಾಡ್ತಕ್ಕಂಥ ಒಂದು ಮನೋಭಾವನೆ ಅಥವಾ ಅನುಭವಿಸ್ತಕ್ಕಂಥ ಒಂದು ಭಾವನೆಗಳನ್ನ ಹೊಂದಿರತಕ್ಕಂಥ ಕುಟುಂಬ ಅವಿಭಕ್ತ ಕುಟುಂಬ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಉದ್ಯೋಗಗಳನ್ನ ಹುಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಬೇರೆ ಬೇರೆ ರೀತಿ ಆದಾಯ ಬರ್ತಕ್ಕಂಥ ಬೇರೆ ಬೇರೆ ಉದ್ಯೋಗಗಳನ್ನು ಹುಡ್ಕೊಂಡ್ಬಿಟ್ಟಿದ್ದಾರೆ. ವ್ಯವಸಾಯದಲ್ಲೇ ನಮ್ಗೆ ಅಷ್ಟೊಂದು ಆದಾಯ ಬರೋದಿಲ್ಲ, ಹಾಗಾಗಿ ಏನು ಬೇರೆ ಬೇರೆ ಶ್ರಮ ಕಡಿಮೆ ಇರಬೇಕು, ಪ್ರತಿಫಲ ಜಾಸ್ತಿ ಇರಬೇಕು. ಲೆಸ್ ಎಫರ್ಟ್ ಅಂಡ್ ಮೋರ್ ಇನ್ಕಮ್. ಸೊ ದಟ್ ಈಸ್ ಫಸ್ಟ್ ಡಿಸೈರ್ ಆಫ್ ಜಾಯಿಂಟ್ ಫ್ಯಾಮಿಲಿ ಮೆಂಬರ್ಸ್. ಏನ್ ಮುಖ್ಯವಾಗಿರ್ತಕ್ಕಂಥ ಒಂದು ಗುರಿ, ಉದ್ದೇಶ, ಆಸೆ, ಆಕಾಂಕ್ಷೆಗಳು ಏನಂತ ಹೇಳಿದ್ರೆ ಶ್ರಮ ಕಡಿಮೆ ಇರಬೇಕು, ಪ್ರತಿಫಲ ಜಾಸ್ತಿ ಬರಬೇಕು ಅಂತ ಒಂದು ಸುಲಭೋಪಾಯವಾಗಿರ್ತಕ್ಕಂಥ ಒಂದು ದುಡಿಮೆಗಳನ್ನ ನೋಡ್ತಾರೆ. ಈಸಿ ಟು ಅರ್ನಿಂಗ್, ಈಸಿ ಟು ಮನಿ ಮೇಕಿಂಗ್. ಹಣವನ್ನ ಮಾಡಬೇಕು, ಸುಲಭವಾಗಿ ಹಣವನ್ನ ಮಾಡಬೇಕು, ಸುಲಭವಾಗಿ ಸಂಪಾದನೆ ಮಾಡಬೇಕು ಅಂತ ಒಂದು ಮಾರ್ಗಗಳನ್ನ, ಅಂತ ಒಂದು ಜೀವನ ವಿಧಾನಗಳನ್ನ ಅವಿಭಕ್ತ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರು ಅಳವಡಿಸಿಕೊಂಡಿರ್ತಕ್ಕಂಥದನ್ನ ನೋಡ್ತೀವಿ. ಅಂದ್ರೆ ಇಲ್ಲಿ ಗರಿಷ್ಠ ಮಟ್ಟದಲ್ಲಿ ನಾವು ಸಂಪಾದನೆ ಮಾಡಬೇಕು, ಆದ್ರೆ ನಮ್ಮ ಎಫರ್ಟ್ ಮಾತ್ರ ಕಡಿಮೆ ಇರಬೇಕು. ಆ ದೃಷ್ಟಿಕೋನದಲ್ಲಿ ಇಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಒಂದು ಚಟುವಟಿಕೆಗಳು ಸಹ ಬದಲಾವಣೆ ಆಗಿರ್ತಕ್ಕಂಥದನ್ನ ನಾವು ಅವಿಭಕ್ತ ಕುಟುಂಬದಲ್ಲಿ ನೋಡ್ಕೊಂಡು ಬರ್ತೀವಿ ನಾವು. ನೆಕ್ಸ್ಟ್ ಒನ್, ಚೇಂಜಸ್ ಇನ್ ರಿಕ್ರಿಯೇಷನಲ್ ಫಂಕ್ಷನ್ಸ್. ಮನರಂಜನಾ ಕಾರ್ಯಗಳಲ್ಲಿ ಅಲ್ವೇ. ಒಂದು ದಿನದಲ್ಲಿ ಅವಿಭಕ್ತ ಕುಟುಂಬ ಅಂತ ಹೇಳಿದ್ರೆ ಅಲ್ಲಿ ಕಥೆಗಳನ್ನ ಹೇಳ್ತಕ್ಕಂಥದ್ದು, ಭಜನೆಗಳನ್ನ ಮಾಡ್ತಕ್ಕಂಥದ್ದು, ಅಥವಾ ನುಡಿಗಟ್ಟುಗಳನ್ನ ಹೇಳ್ತಕ್ಕಂಥದ್ದು, ಒಗಟುಗಳನ್ನ ಆಗ್ತಕ್ಕಂಥದ್ದು, ಅಥವಾ ಇನ್ಯಾವುದಾದ್ರೂ ಒಂದು ನಾಟಕಗಳಲ್ಲಿ ತೊಡಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಮನರಂಜನಾ ಕಾರ್ಯಗಳು. ಮನೆಯಲ್ಲಿ 1 ಕೋಟಿ ರೂಪಾಯಿ ದುಡ್ಡಿದ್ರು ಮಾತಾಡೋದಿಲ್ಲ, ಅದು ಮನರಂಜನೆ ನೀಡೋದಿಲ್ಲ. ಆದ್ರೆ ಒಂದು ಪಾಪು ಇತ್ತು ಅಂತ ಹೇಳಿದ್ರೆ ಅದು ಮನರಂಜನೆ ನೀಡುತ್ತೆ. ಅದ್ರ ಜೊತೆಗೆ ಆಟ ಆಡೋದಾಗಿರ್ಬೋದು, ಅಥವಾ ಅದು ಮಾತನಾಡ್ತಕ್ಕಂಥದ್ದು ನುಡಿ ಆಗಿರ್ಬೋದು, ಅಥವಾ ಅದಕ್ಕೆ ಅದು ಓಡಾಡ್ತಕ್ಕಂಥ ಒಂದು ವಿಧಿವಿಧಾನಗಳಾಗಿರ್ಬೋದು, ಅದ್ರ ಜೊತೆಗೆ ಆಟ ಆಡುವಂತ ಒಂದು ವಿಧಾನಗಳಲ್ಲೂ ಸಹ ಉಳಿದಿರ್ತಕ್ಕಂಥ ಸದಸ್ಯರಿಗೆ ಮನರಂಜನೆ ಎನ್ನುವಂಥದ್ದು ಸಿಕ್ತಿತ್ತು. ಅಜ್ಜಿ ಇರ್ತಿತ್ತು, ಅಜ್ಜಿ ಕತೆ ಹೇಳ್ತಿತ್ತು, ಕೇಳ್ತಾ ಇದ್ರು ಮಕ್ಕಳು, ಅಥವಾ ಪುರಾಣಗಳನ್ನ ಹೇಳ್ತಾ ಇದ್ರು, ನಾಟಕಗಳನ್ನ ಆಡ್ತಾ ಇದ್ರು. ಇವೆಲ್ಲ ಮನರಂಜನೆ ಆಗಿದ್ವು ಅದು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಅವು ಚೇಂಜ್ ಆಗಿಬಿಟ್ಟಿದಾವೆ.
ಇವಾಗೆಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳು ಬಂದಿದ್ದಾವೆ, ವಿಡಿಯೋ ಗೇಮ್ಸ್ಗಳು ಬಂದಿದ್ದಾವೆ, ಕಂಪ್ಯೂಟರ್ ಗೇಮ್ಸ್ಗಳು ಬಂದಿದ್ದಾವೆ, ಟಿವಿಗಳು ಬಂದಿದ್ದಾವೆ, ನೆಕ್ಸ್ಟ್ ಟೇಪ್ ರೆಕಾರ್ಡ್ ಬಂದಿದೆ, ನೆಕ್ಸ್ಟ್ ಇದ್ರ ಜೊತೆಗೆ ವಿಡಿಯೋ ರೆಕಾರ್ಡಿಂಗ್ಸ್ ಬಂದಿದ್ದಾವೆ, ಪೆನ್ ಡ್ರೈವ್ಗಳು ಬಂದಿದ್ದಾವೆ, ಏನ್ ಬೇಕಾದ್ರೂ ಸಿಗ್ತವೆ. ಅದ್ರ ಮೂಲಕ ಇವರು ತಮ್ಮ ಒಂದು ಮನರಂಜನೆಯನ್ನ ಪಡಿತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಲ್ವೇ. ಅಂದ್ರೇನು ಸಾಮಾನ್ಯ, ಅದು ಹೊಸದಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ, ಅವುಗಳನ್ನ ಬಳಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆಗ ಅವಿಭಕ್ತ ಕುಟುಂಬದಲ್ಲಿರ್ತಕ್ಕಂಥ ಒಂದು ಸದಸ್ಯರು ಸಹ ತಮ್ಮ ಮನರಂಜನಾ ಕಾರ್ಯಗಳನ್ನ ಚೇಂಜ್ ಮಾಡ್ಕೊಂಡ್ಬಿಡಿದ್ದಾರೆ. ದೇರ್ ಇಸ್ ನೋ ಎನಿ ಪುರಾಣ, ಡ್ರಾಮಾ, ಶಾರ್ಟ್ ಸ್ಟೋರಿ, ಇಡಿಯಮ್ಸ್ and other traditional recreational system in the joint family. But nowadays they are using musical instruments, video games, computer games, movies, and some serials. They are enjoyed in so many different social medias. So that is important for the changes of joint family. And next one, changes in the socialization functions. ಸಾಮಾಜೀಕರಣದ ಒಂದು ಕಾರ್ಯಗಳಲ್ಲಿ ಬದಲಾವಣೆ. ಅವಿಭಕ್ತ ಕುಟುಂಬದಲ್ಲಿ ಪ್ರತಿಯೊಬ್ಬರು ಮಕ್ಕಳಿಗೆ ಪಾಠವನ್ನ ಹೇಳ್ತಾ ಇದ್ರು, ಬದುಕಿನ ಒಂದು ಪಾಠವನ್ನ ಹೇಳ್ಕೊಡ್ತಾ ಇದ್ರು. ಎವ್ರಿ ಒನ್ ದ ಗಿವಿಂಗ್ ಹಿಸ್ ಓನ್ ಟೀಚಿಂಗ್ ಟು ಯಂಗ್ಸ್ಟರ್ಸ್ ಆರ್ ನ್ಯೂ ಜನರೇಷನ್ಸ್, ಹಿಸ್ ಎಕ್ಸ್ಪೀರಿಯನ್ಸಸ್ ಅಂಡ್ ಹಿಸ್ ಥಾಟ್ಸ್ ಅಂಡ್ ಹಿಸ್ ಒಪಿನಿಯನ್ಸ್. ಅವರ ಒಂದು ಅನುಭವಗಳು, ಅವರ ಒಂದು ಚಿಂತನೆಗಳು, ಅವರ ಒಂದು ಅಭಿಪ್ರಾಯಗಳನ್ನ ಕಲಿಸ್ಕೊಡ್ತಾ ಇದ್ರು ಅವ್ರ ಮಕ್ಕಳಿಗೆ ಅಲ್ವೇ. ಅವ್ರಿಗೆ ಯಾವ ಸಂದರ್ಭದಲ್ಲಿ ಏನೇನು ಸಂಸ್ಕಾರಗಳು ಬೇಕು, ಏನೇನು ವರ್ತನೆಗಳು ಬೇಕು, ಏನೇನು ಸಂಸ್ಕೃತಿಯನ್ನ ಕಲಿಬೇಕು ಎನ್ನುವಂಥದ್ದನ್ನ ಕಲಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗಳು ಅಲ್ಲಿದ್ವಲ್ಲಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಅವಿಭಕ್ತ ಕುಟುಂಬಗಳು ಬದಲಾವಣೆ ಆಗಿರೋದ್ರಿಂದ ಅವುಗಳಿಗೆ ಆ ಹೊಸ ಜನರೇಷನ್ಗೆ ಅಥವಾ ಯಂಗ್ ಜನರೇಷನ್ಗೆ ಸಾಮಾಜೀಕರಣವನ್ನ ನೀಡ್ತಕ್ಕಂಥ ಕೇಂದ್ರಗಳೇ ಉಟ್ಕೊಂಡ್ಬಿಡಿದಾವೆ. ಬಾಲವಾಡಿಗಳು ಅಂತ ಹೇಳ್ತೀವಿ ನಾವು, ಶಿಶು ವಿಹಾರಗಳು ಅಂತ ಹೇಳ್ತೀವಿ ನಾವು, LKGಗಳು, UKGಗಳು, ಅಲ್ವೇ ಪ್ರೀ ಪ್ರೈಮರಿ ಶಾಲೆಗಳು, ಇವೆಲ್ಲವನ್ನ ನೋಡ್ಕೊಂಬಂದಾಗ ಇವು ಹೇಳ್ತಕ್ಕಂಥವು ಇವೆಲ್ಲ ಅಲ್ವ. ನೆಕ್ಸ್ಟ್ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಒಬ್ಬರನ್ನ ನೇಮಕ ಮಾಡ್ತಕ್ಕಂಥದ್ದು ಅಲ್ವೇ. ಆ ಪಾಪು ಆ ಮಕ್ಕಳನ್ನ ಯಾರು ನೋಡ್ಕೊಳ್ತತೆ ಅದನ್ನೇ ಅಮ್ಮ ಅನ್ನತ್ತೆ. ಎತ್ತು ಬೆಳೆಸತಕ್ಕಂಥ ಅಮ್ಮ ಅಮ್ಮ ಅಲ್ಲ, ಯಾರು ಆ ಪಾಪಗೆ ಹತ್ತಿರವಾಗಿರ್ತಾರೋ ಅದನ್ನೇ ಅಮ್ಮ ಅಂತೇಳಿ ಭಾವಿಸ್ಕೊಂಡ್ಬಿಟ್ಟು ತನ್ನ ಸಾಮಾಜಿಕ ಶಿಕ್ಷಣವನ್ನ ಪಡಿತಕ್ಕಂಥ ಒಂದು ಅನಿವಾರ್ಯತೆ ಈಗ ಬಂದಿರತಕ್ಕಂಥ ಒಂದು ವ್ಯವಸ್ಥೆಗಳಿಗೆ ಮುಖ್ಯವಾಗಿರ್ತಕ್ಕಂಥ ಒಂದು ಬದಲಾವಣೆಗಳು ಅಂತ ಹೇಳ್ತೀವಿ ನಾವು. ಸೊ ಇಷ್ಟು ನಾವು ಅವಿಭಕ್ತ ಕುಟುಂಬದಲ್ಲಿ ಕೆಲವು ಬದಲಾವಣೆಗಳನ್ನ ಗುರುತಿಸಬಹುದು. ಅಂಡ್ ನೆಕ್ಸ್ಟ್ ಸ್ಟೆಪ್, ವಾಟ್ ಇಸ್ ದ ರೀಸನ್ಸ್ ಫಾರ್ ದಿ ಚೇಂಜಸ್ ಆಫ್ ಜಾಯಿಂಟ್ಸ್ ಫ್ಯಾಮಿಲಿ? ಏನಕ್ಕಾಗುತ್ತೆ, ಯಾವ್ಯಾವ ಕಾರಣಗಳಿಂದ ಈ ಬದಲಾವಣೆಗಳಾದವು, ತಾನೇ ಆದ್ರ ಅವರು, ಅಥವಾ ಅಲ್ಲಿರ್ತಕ್ಕಂಥ ಯಾವ್ದಾದ್ರು ಮಾಡಿದ್ರ ಬದಲಾವಣೆಗಳಾಗಬೇಕು ಅಂತ ಹೇಳ್ಬಿಟ್ಟು ಎನ್ನುವಂಥದ್ದು ನೋಡಿ ಬಂದಾಗ ನಾವು ಫಸ್ಟ್ ಒನ್, ದಟ್ ಈಸ್ ಇಂಡಸ್ಟ್ರಿಯಲೈಸೇಷನ್, ಕೈಗಾರೀಕರಣ. ದ ಇಂಡಸ್ಟ್ರಿಯಲೈಸೇಷನ್ ವಿಚ್ ಮೀನ್ಸ್ ಗ್ರೋತ್ ಆಫ್ ಇಂಡಸ್ಟ್ರೀಸ್ ಅಂಡ್ ಗ್ರೋತ್ ಆಫ್ ಪ್ರೊಡಕ್ಷನ್ ಅಂಡ್ ಇಂಪ್ರೂವ್ಮೆಂಟ್ ಆಫ್ ಮಾರ್ಕೆಟ್ and development of business. So this is called industrialization. ಕೈಗಾರೀಕರಣ ಅಂತ ಕರಿತೀವಿ. ಕೈಗಾರೀಕರಣ ಅಂತ ಹೇಳಿ ಕೈಗಾರಿಕೆಗಳ ಬೆಳವಣಿಗೆ, ವ್ಯವಹಾರಗಳ ಅಭಿವೃದ್ಧಿ, ಮಾರುಕಟ್ಟೆಗಳ ವಿಸ್ತರಣೆ, ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆಗಳನ್ನ ನಾವಲ್ಲಿ ಕೈಗಾರೀಕರಣ ಅಂತ ಹೇಳ್ತೀವಿ. ನಾವು ಇಂಡಸ್ಟ್ರೀಸ್, ದ ನ್ಯೂ ಇಂಡಸ್ಟ್ರೀಸ್ ಇನ್ವೈಟಿಂಗ್ ದ ಅನ್ಎಂಪ್ಲಾಯ್ಡ್ ಯೂತ್ಸ್ ಫ್ರಮ್ ವಿಲೇಜ್ ಆರ್ ಜಾಯಿಂಟ್ ಫ್ಯಾಮಿಲಿ. ಗ್ರಾಮಗಳಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಕರನ್ನ ಕೈ ಬೀಸಿ ಕರಿತವ ಕಾರ್ಖಾನೆಗಳು. ಬರ್ರಿ ನಿಮ್ಗೆ ಉದ್ಯೋಗಗಳನ್ನ ಕೊಡ್ತೀವಿ ಬರ್ರಿ ಅಂತ ಹೇಳ್ಬಿಟ್ಟು ಕರಿತವವು. ಅದರಲ್ಲೂ ವಿಶೇಷವಾಗಿ ಅವಿಭಕ್ತ ಕುಟುಂಬದಲ್ಲಿ ಸಫಿಷಿಯಂಟ್ ಅರ್ನಿಂಗ್ ಇಲ್ಲದೆ ಇರತಕ್ಕಂಥ ಯುವಕರು ಅನಿವಾರ್ಯವಾಗಿ ನಗರಗಳತ್ತ ಹೋದಾಗ ಅವರಿಗೆ ಆಸರೆ ಕೊಟ್ಟಿರ್ತಕ್ಕಂಥದ್ದು ಈ ಕೈಗಾರಿಕೆಗಳು. ಆ ಕೈಗಾರಿಕೆಗಳಲ್ಲಿ ದುಡಿಮೆಯನ್ನು ಕಂಡುಕೊಂಡಿರ್ತಕ್ಕಂಥ ಯುವಕ ತನ್ನ ಅವಿಭಕ್ತ ಕುಟುಂಬವನ್ನು ಬಿಟ್ಬಿಟ್ಟು ತಂದೆ ಆಗಿರ್ತಕ್ಕಂಥ ಜೀವನ ವಿಧಾನಗಳನ್ನು ನಡೆಸ್ಕೊಂಡು ಹೋಗ್ಬೇಕೆನ್ನುವಂಥ ಕಾರಣದಿಂದ ತನ್ನ ಸಂಪಾದನೆಯನ್ನು ಮುಂದುವರಿಸ್ಕೊಂಡು ಹೋಗ್ಬಿಟ್ಟು ನಗರದಲ್ಲೇ ಮನೆ ಕಟ್ಕೊಂಡ್ಬಿಟ್ಟು ಅಲ್ಲಿನೇ ವಿವಾಹವಾಗಿಬಿಟ್ಟು ಅಲ್ಲಿನೇ ಜೀವನ ಮುಂದುವರಿಸ್ತಕ್ಕಂಥ ಒಂದು ಪ್ರಯತ್ನಗಳಲ್ಲಿ ಅವಿಭಕ್ತ ಕುಟುಂಬದ ಒಂದು ನಾಶಕ್ಕೆ ಕೈಗಾರೀಕರಣ ಎನ್ನುವಂಥದ್ದು
ಕಾರಣ ಆಯಿತು ಎನ್ನುವಂಥ 1860ರ ನಂತರ ಈ ಕೈಗಾರೀಕರಣ ಎನ್ನುವಂಥದ್ದು ಇಡೀ ವ್ಯವಸ್ಥೆಯನ್ನೇ ಬದಲಾವಣೆ ಮಾಡಿಬಿಡ್ತದೆ ಅಲ್ವೇ? ಪ್ರತಿಯೊಂದಕ್ಕೂ ಅದೊಂದು ಜಾಯಿಂಟ್ ಫ್ಯಾಮಿಲಿ ಅಂತಲ್ಲ, ಪ್ರತಿಯೊಂದಕ್ಕೂ ತಂದೆ ಆಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಅದು ಬೀರಿಬಿಡ್ತು ಅಂತೇಳಿ. ಯಾವಾಗ ಅಲ್ಲಿ ಜಾಬ್ ಸಿಗುವಂತ ಒಂದು ಅವಕಾಶಗಳು ಸಿಕ್ಕು, ತನ್ನಷ್ಟಕ್ಕೆ ತಾನೇ ಅವಿಭಕ್ತ ಕುಟುಂಬದಲ್ಲಿರ್ತಕ್ಕಂಥ ಒಂದು ಸದಸ್ಯರು ಆಟೋಮೆಟಿಕಲಿ ದೇ ಲೆಫ್ಟ್ ದ ಜಾಯಿಂಟ್ ಫ್ಯಾಮಿಲಿ ಅಂಡ್ ವೆಂಟ್ ಟು ಇಂಡಸ್ಟ್ರಿ ಫಾರ್ ದಿ ಅರ್ನಿಂಗ್ ಆರ್ ಫಾರ್ ದಿ ಅರ್ನಿಂಗ್ ಆಫ್ ಮನಿ ಆರ್ ಫಾರ್ ದಿ ಲೀಡಿಂಗ್ ಆಫ್ ಲೈಫ್, ಫ್ಯೂಚರ್ ಲೈಫ್. ತಮ್ಮ ಮುಂದಿನ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ, ಸಂಪಾದನೆ ಮಾಡಲಿಕ್ಕೆ ಅವಿಭಕ್ತ ಕುಟುಂಬವನ್ನು ಬಿಟ್ಬಿಟ್ಟು ಇವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಜೀವನ ವಿಧಾನಗಳ ರೂಪಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಹೊರಟು ಹೋಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ಅಂಡ್ ಸೆಕೆಂಡ್ ಒನ್, ಅರ್ಬನೈಸೇಷನ್. ಎಲ್ಲಿ ಒಂದು ಕಾರ್ಖಾನೆ ಪ್ರಾರಂಭ ಆಗುತ್ತೋ ಅದು ಒಂದು ನಗರ ಆದಂಗೆ. ಆ ಕಾರ್ಖಾನೆಗಳಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ವಸತಿ ಬೇಕು, ಅವರು ಓಡಾಡಲಿಕ್ಕೆ ಸಾರಿಗೆ ಬೇಕು, ಆ ಸಾರಿಗೆ ಬೇಕಾಗಿರ್ತಕ್ಕಂಥ ರಸ್ತೆ ಬೇಕು, ಅವ್ರಿಗೆ ಮನೋರಂಜನೆ ನೀಡಲಿಕ್ಕೆ ಫಿಲಿಮ್ ಥಿಯೇಟರ್ ಬೇಕು, ರಿಕ್ರಿಯೇಷನ್ ಸೆಂಟರ್ಗಳು ಬೇಕು, ಆಸ್ಪತ್ರೆ ಬೇಕು, ಮಕ್ಕಳಿಗೆ ಓದಲಿಕ್ಕೆ ಶಾಲೆ ಬೇಕು, ಆ ಶಾಲೆಯಲ್ಲಿ ವಾಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ವಸತಿಗಳು ಬೇಕು. ಹೀಗೆ ಬೆಳೀತಾ 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 ನಗರಗಳು ಬೆಳಕಾಳ್ತಾ ಹೋಗ್ತವೆ. ಒಂದು ಕಾರ್ಖಾನೆ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಅದು ಒಂದು ನಗರ ಇದ್ದಂಗೆ, ನಗರ ಆದಂಗೆ ಅದು. ಸಿಟಿ ಆಸ್ ಎ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್, ಅವಕಾಶಗಳ ನಾಡು. ನಗರವನ್ನ ನಾವು ಅವಕಾಶಗಳ ನಾಡು ಅಂತ ಕರಿತೀವಿ ನಾವಲ್ಲಿ. ಸೋ ಮೆನಿ ಆಪರ್ಚುನಿಟೀಸ್, ಏನೆಲ್ಲ ಇದಾವಲ್ಲಿ, ಏನೆಲ್ಲ ಅವಕಾಶಗಳಿದಾವೆ. ಏನ್ ಬೇಕು ನಮ್ಗೆ? ಹೋಟೆಲಲ್ಲಿ ಕೆಲಸ ಮಾಡೋದ್ ಬೇಕಾ, ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡೋದ್ ಬೇಕಾ, ಆಟೋದಲ್ಲಿ ಕೆಲಸ ಮಾಡೋದ್ ಬೇಕಾ, ಬಸ್ನಲ್ಲಿ ಕೆಲಸ ಮಾಡೋದ್ ಬೇಕಾ, ಕಿರಾಣಿ ಅಂಗಡಿ, ಮೆಡಿಕಲ್ ಸ್ಟೋರು, ಪೋಸ್ಟ್ ಸ್ಟೋರು, ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಒಂದು ಅವಕಾಶಗಳನ್ನ ನಾವು ನಗರಗಳಲ್ಲಿ ನೋಡಬಹುದು. ಅವಿಭಕ್ತ ಕುಟುಂಬದ ಒಂದು ಜೈಲಿನಲ್ಲಿ ಬದುಕ್ತಕ್ಕಂಥ ಒಂದು ಜನರು ಯೂಸು ಯಾವಾಗಿಂತ ಅವಕಾಶಗಳು ಸಿಕ್ಕುವ ತನ್ನಷ್ಟಕ್ಕೆ ತಾನೇ ಅದನ್ನ ಬಿಡಿಸ್ಕೊಂಡ್ ಬಿಟ್ಟು ಹೊರ ಬಂದ್ರವರಲ್ಲಿ. ನಾವಿಲ್ಲಿ ಇರ್ಲಿಕ್ಕಾಗೋದಿಲ್ಲ, ಈ ಕಂಟ್ರೋಲ್ನಲ್ಲಿ ಕರ್ತನ ಕಂಟ್ರೋಲಲ್ಲಿ ನಾವು ಇರ್ಲಿಕ್ಕಾಗೋದಿಲ್ಲ, ಕರ್ತನ ಒಂದು ಕಂಟ್ರೋಲಲ್ಲಿ ನಾವು ಜೀವನ ಮಾಡಕ್ ಆಗೋದಿಲ್ಲ, ಕರ್ತನ ಒಂದು ದಬ್ಬಾಳಿಕೆಯಿಂದ ನಮಗೆ ಮುಕ್ತಿ ಬೇಕು ಎನ್ನುವಂಥ ದೃಷ್ಟಿಕೋನದಿಂದ ಕಾಯ್ತಕ್ಕಂಥ ಯುವ ಜನಾಂಗ ತನ್ನಷ್ಟಕ್ಕೆ ತಾನೇ ನಗರಗಳ ಒಂದು ಬೆಳವಣಿಗೆಯಿಂದ ಅವಕಾಶಗಳು ಹೆಚ್ಚಾದಾಗ ಆ ಅವಕಾಶಗಳನ್ನು ಬಳಸ್ಕೊಳ್ಳಿಕ್ಕೆ ನಾ ಮುಂದು ಅಂತ ಹೇಳ್ಬಿಟ್ಟು ನಗರಗಳ ಕಡೆಗೆ ಹೋಗ್ಬಿಟ್ಟು ಅವಿಭಕ್ತ ಕುಟುಂಬವನ್ನ ಕೈ ಬಿಟ್ಬಿಟ್ರು. ತನ್ನಷ್ಟಕ್ಕೆ ತಾನೇ ಅವಿಭಕ್ತ ಕುಟುಂಬಗಳು ಎನ್ನುವಂಥವು ಬಿದ್ದೋದು ಎನ್ನುವಂಥದ್ದು. ಅಂಡ್ ನೆಕ್ಸ್ಟ್ ಒನ್, ಬ್ರಿಟಿಷ್ ರೂಲಿಂಗ್ ಸಿಸ್ಟಮ್, ಬ್ರಿಟಿಷ್ ಆಡಳಿತ ವ್ಯವಸ್ಥೆ. ದ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ not directly took place in Indian practices. ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಎನ್ನುವಂಥದ್ದು ನೇರವಾಗಿ ಭಾರತೀಯ ಆಚರಣೆ ವ್ಯವಸ್ಥೆಗಳಲ್ಲಿ ಭಾಗಿಯಾಗಲಿಲ್ಲ. ಬಟ್ ಇಂಡೈರೆಕ್ಟ್ಲಿ ದೇ ಆರ್ ಸಪೋರ್ಟ್ ಟು ರಿಮೂವಿಂಗ್ ಸಮ್ ಟ್ರೆಡಿಷನ್ಸ್ ಅಂಡ್ ಮೀನಿಂಗ್ಲೆಸ್ ಪ್ರಾಕ್ಟೀಸಸ್ ಇನ್ ಸೊಸೈಟಿ ಆಸ್ ವೆಲ್ ಆಸ್ ಜಾಯಿಂಟ್ ಫ್ಯಾಮಿಲಿ. ಪರೋಕ್ಷವಾಗಿ ಕಟ್ಟುನಿಟ್ಟಾಗಿರ್ತಕ್ಕಂಥ ಸಂಪ್ರದಾಯಗಳು, ಅಂಧಶ್ರದ್ಧೆಗಳು, ಅಂಧಕಾರಗಳು, ಅರ್ಥ ಇಲ್ಲದೆ ಇರತಕ್ಕಂಥ ಒಂದು ಆಚರಣೆಗಳನ್ನ ತೆಗೆದುಹಾಕಬೇಕು ಅಥವಾ ನಿರ್ಮೂಲನೆ ಮಾಡಬೇಕು ಎನ್ನುವಂಥ ಒಂದು ದೃಷ್ಟಿಕೋನವನ್ನ ಬ್ರಿಟಿಷ್ ಆಡಳಿತ ಎನ್ನುವಂಥದ್ದು ಪರಿಚಯ ಮಾಡಿಕೊಡ್ತಾರೆ. ಕೆಲವು ಕಾನೂನಿನಗಳ ಮೂಲಕ, ಕೆಲವೊಂದು ವ್ಯವಸ್ಥೆಗಳ ಮೂಲಕ, ಕೆಲವೊಂದು ಸುಧಾರಣೆಗಳ ಮೂಲಕ ಮಾಡ್ಕೊಂಡು ಬರ್ತೇವೆ. ಅದಕ್ಕಾಗಿನೇ ಏನಾಯ್ತು ಅಂತ ಹೇಳಿದ್ರೆ ಕೆಲವೊಂದು ಹೊಸವಸ್ತೆಯಾಗಿರ್ತಕ್ಕಂಥ ಒಂದು ಸಂಸ್ಥೆಗಳನ್ನ ಬ್ರಿಟಿಷ್ ಸರ್ಕಾರ ಪ್ರಾರಂಭ ಮಾಡಿತು. ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯಗಳನ್ನ ಪ್ರಾರಂಭ ಮಾಡಿತು. ನೆಕ್ಸ್ಟ್ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿಯನ್ನ ಸರ್ವರಿಗೂ ಅಂದ್ರೇನು ಅವಿಭಕ್ತ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲಾ ಸದಸ್ಯರಿಗೂ ಸಮಾನವಾಗಿ ಹಂಚಿಕೆ ಆಗುವಂತ ಒಂದು ಪ್ರಯತ್ನದಲ್ಲಿ ಈ ನ್ಯಾಯಾಲಯಗಳು ಬಂದವು. ನ್ಯಾಯಾಲಯಗಳು ಬಂದ ಮೇಲೆ ಎಲ್ಲರೂ ಸಹ ಅವಿಭಕ್ತ ಕುಟುಂಬದ ಸದಸ್ಯರು ತಮ್ಮ ವ್ಯಾಜ್ಯಗಳನ್ನ ನ್ಯಾಯಾಲಯಕ್ಕೆ ತಗೊಂಡೋಗ್ಬಿಟ್ಟು ಅಲ್ಲಿ ಇತ್ಯರ್ಥ ಮಾಡ್ಕೊಳ್ಬೇಕು ಎನ್ನುವಂಥ ಒಂದು ಪ್ರಯತ್ನಗಳನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ಸರ್ಕಾರಗಳು, ಬ್ರಿಟಿಷ್ ಸರ್ಕಾರ ಇಂಥ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ತಂದ್ಬಿಟ್ಟು ಅವಿಭಕ್ತ ಕುಟುಂಬವನ್ನ ಒಂದು ಬದಲಾವಣೆಗೆ ಕಾರಣ ಆಗಿರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಒನ್,
ಆಧುನಿಕ ಶಿಕ್ಷಣ ವ್ಯವಸ್ಥೆ, ಮಾಡರ್ನ್ ಎಜುಕೇಶನ್ ಸಿಸ್ಟಮ್. ಎಜುಕೇಶನ್ ಈಸ್ ಪ್ರಿನ್ಸಿಪಲ್ ವೆಪನ್ ಫಾರ್ ದಿ ರಿಮೂವಿಂಗ್ ಆಫ್ ಆಲ್ ಪ್ರಾಬ್ಲಮ್ಸ್. ಶಿಕ್ಷಣ ಎನ್ನುವಂಥದ್ದು ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ವೆಪನ್ ಅಂತ. ಒಂದು ವೆಪನ್ ಇದ್ದಂಗೆ, ಒಂದು ಶಸ್ತ್ರ ಇದ್ದಂಗೆ ಅದು. ಶಿಕ್ಷಣ ಬೇಕು, ನಮಗೆ ಶಿಕ್ಷಿತರಾಗಬೇಕು. ಶಿಕ್ಷಣ ಪಡ್ಕೊಂಡು ಸರ್ಕಾರಿ ನೌಕರಿಯನ್ನು ಪಡಿತಕ್ಕಂಥದ್ದಲ್ಲ. ಶಿಕ್ಷಣ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ನೀಡ್ತಕ್ಕಂಥದ್ದು. ಅವಿಭಕ್ತ ಕುಟುಂಬದಲ್ಲಿರ್ತಕ್ಕಂಥ ಒಂದು ಸದಸ್ಯರು ಯಾವಾಗ ಶಿಕ್ಷಣವನ್ನು ಪಡ್ಕೊಂಡ್ರು, ಅಥವಾ ಅಲ್ಲಿರ್ತಕ್ಕಂಥ ಒಂದು ಯುವಕರು ಶಿಕ್ಷಿತರನ್ನ ವಿವಾಹವಾದ್ರು, ಆಗ ಅವಿಭಕ್ತ ಕುಟುಂಬದಲ್ಲಿರ್ತಕ್ಕಂಥ ಸರಿ ತಪ್ಪುಗಳು ಯಾವುದು ಅಂತ ಹೇಳಿ ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಆದವು. ಯುವಕರು ಕರ್ತನನ್ನ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಯಾಕೆ ಯಾಕೆ ದಬ್ಬಾಳಿಕೆ ಮಾಡ್ತಿ, ಯಾಕೆ ಪಾರ್ಶಾಲಿಟಿ ಮಾಡ್ತಿ, ಯಾಕೆ ದೌರ್ಜನ್ಯ ಮಾಡ್ತಿ, ಯಾವುದು ಸರಿ ಯಾವುದು ತಪ್ಪು, ಯಾಕೆ ನಾವು ಅದನ್ನ ಅಳವಡಿಸ್ಕೊಳ್ಬೇಕು, ಯಾಕೆ ಅದನ್ನ ನಾವು ತಿರಸ್ಕರಿಸ್ಬೇಕು ಎನ್ನುವಂತ ಒಂದು ಚಿಂತನೆಗಳ ಅಡಿಯಲ್ಲಿ ಅವಿಭಕ್ತ ಕುಟುಂಬದ ಸದಸ್ಯರು ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳ ಅಡಿಯಲ್ಲಿ ಬದಲಾವಣೆಗಳನ್ನ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟರು. ಅದರಲ್ಲೂ ವಿದ್ಯಾವಂತ ಯುವತಿ ಎನ್ನುವಂಥವಳು, ವಿದ್ಯಾವಂತ ಮಹಿಳೆ ಎನ್ನುವಂಥವಳು ಕರ್ತನ ಒಂದು ದೌರ್ಜನ್ಯವನ್ನ, ದಬ್ಬಾಳಿಕೆಯನ್ನ ಬಹುಮುಖ್ಯವಾಗಿ ಇಲ್ಲಿ ವಿರೋಧ ಮಾಡಿರ್ತಕ್ಕಂಥದ್ದು, ಅದನ್ನು ಎದುರಿಸಿರ್ತಕ್ಕಂಥದ್ದು, ಅದು ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸ ಇಲ್ಲಿ ಅವಿಭಕ್ತ ಕುಟುಂಬದಲ್ಲಿ. ಅಂಡ್ ನೆಕ್ಸ್ಟ್ ಒನ್, ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್, ಸಾರಿಗೆ ಮತ್ತು ಸಂಪರ್ಕಗಳ ವ್ಯವಸ್ಥೆ. ಮೊದಲೆಲ್ಲ ಪ್ರಯಾಣ ಮಾಡಬೇಕು ಅಂತ ಹೇಳಿದ್ರೆ ಎತ್ತಿನ ಗಾಡಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ನೆಕ್ಸ್ಟ್ ಸಾರಿಗೆ ವ್ಯವಸ್ಥೆಗಳು. ಸಾರಿಗೆ ವ್ಯವಸ್ಥೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗ್ತಕ್ಕಂಥದ್ದು, ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ರು, ಒಂದು ಕಡೆಯಿಂದ ಮತ್ತೊಂದು ಕಡೆ ಪ್ರಯಾಣ ಮಾಡ್ತಕ್ಕಂಥವ್ರು, ಸಂಸ್ಕೃತಿಗಳನ್ನ, ವಿಚಾರಗಳನ್ನ, ಘಟನಾವಳಿಗಳನ್ನ, ಜೀವನ ವಿಧಾನಗಳನ್ನ, ಜೀವನ ಕ್ರಮಗಳನ್ನ, ಜೀವನ ಉದ್ದೇಶಗಳನ್ನ, ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರಗಳನ್ನ ಒಬ್ಬರಿಂದ ಒಬ್ಬರಿಗೆ ವರ್ಗಾವಣೆ ಆಗ್ತಕ್ಕಂಥ ಒಂದು ವಿಚಾರಗಳಲ್ಲಿ ಇವು ಬಹಳ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪಾತ್ರಗಳನ್ನು ವಹಿಸ್ಕೊಂಡಿರ್ತಕ್ಕಂಥ ಸಂಪರ್ಕ ವ್ಯವಸ್ಥೆಗಳು ಅಂತ ಹೇಳಿ, ಕಮ್ಯುನಿಕೇಶನ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಲ್ಲಿ ಫೋನ್ ಆಗಿರ್ಬೋದು, ರೇಡಿಯೋಗಳಾಗಿರ್ಬೋದು, ಟಿವಿಗಳಾಗಿರ್ಬೋದು, ಅಥವಾ ಇನ್ನೊಂದು ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳಾಗಿರ್ಬೋದು, ಅಥವಾ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗಳಾಗಿರ್ಬೋದು, ಇಂಟರ್ನೆಟ್ಗಳಾಗಿರ್ಬೋದು, ಮೇಲ್ ಆಗಿರ್ಬೋದು, ವಾಟ್ಸಪ್ಗಳಾಗಿರ್ಬೋದು, ಇವೆಲ್ಲವುಗಳನ್ನು ನಾವು ನೋಡ್ಕೊಂಡು ಬಂದಾಗ ಇವು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪಾತ್ರಗಳನ್ನು ಬೀರಿರ್ತಕ್ಕಂಥವು ಈ ಅವಿಭಕ್ತ ಕುಟುಂಬದಲ್ಲಿ ಅಂತ ಹೇಳ್ತೀವಿ ನಾವು. ಆ ಅವಿಭಕ್ತ ಕುಟುಂಬದಲ್ಲಿ ಯಾವಾಗ ಪಾತ್ರಗಳು ಅವು ಪ್ರಭಾವ ಬೀರಿದ್ವೋ, ಆಗ ತನ್ನಷ್ಟು ತಾನೇ ಅಲ್ಲಿರ್ತಕ್ಕಂಥ ಎಲ್ಲಾ ಒಂದು ವ್ಯವಸ್ಥೆಗಳು ಬದಲಾವಣೆ ಆದವು ಎನ್ನುವಂಥ. ನೆಕ್ಸ್ಟ್ ಒನ್, ವೆಸ್ಟರ್ನೈಸೇಷನ್, ಪಾಶ್ಚಾತ್ಯೀಕರಣ. ಪಾಶ್ಚಾತ್ಯ ಸಂಸ್ಕೃತಿ, ಪಶ್ಚಿಮ ರಾಷ್ಟ್ರಗಳ ಒಂದು ಸಂಸ್ಕೃತಿ ನಮಗೆ ಪರಿಚಯ ಆಯಿತು. ಬ್ರಿಟಿಷು, ಫ್ರೆಂಚು, ಡಚ್ಚು ಇವರೆಲ್ಲರ ಒಂದು ಆಡಳಿತದಿಂದ, ಮೊಘಲರು, ಮುಸ್ಲಿಮರು ಇವರೆಲ್ಲರ ಒಂದು ಸುಧಾರಣೆಗಳಿಂದ ಇಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಗಳು ಬದಲಾವಣೆ ಆಗ್ಲಿಕ್ಕೆ ಪ್ರಯತ್ನ ಪಟ್ಟವು. ಅದರಲ್ಲಿ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಜೀವನ ವಿಧಾನದಲ್ಲಿ ರೋಸಿ ಹೋಗಿರ್ತಕ್ಕಂಥ ಅವಿಭಕ್ತ ಕುಟುಂಬದ ಯುವಕರು ಹೊಸ ಜೀವನವನ್ನ, ಹೊಸ ಶೈಲಿಯನ್ನ ಅಳವಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಿದ್ರು. ಅದು ಅಂತ ಹೇಳಿದ್ರೆ ಪಾಶ್ಚಾತ್ಯ ಸಂಸ್ಕೃತಿ ಅಂತ ಹೇಳ್ತೀವಿ ನಾವು. ಅಲ್ಲಿ ಪ್ಯಾಂಟ್ ಹಾಕೊಳ್ತಕ್ಕಂಥದ್ದಾಗಿರ್ಬೋದು, ಕೋಟ್ ಹಾಕುವಂಥದ್ದಾಗಿರ್ಬೋದು, ಅಥವಾ ಶರ್ಟ್ ಹಾಕೊಳ್ತಕ್ಕಂಥದ್ದಾಗಿರ್ಬೋದು, ಶೂ ಆಗಿರ್ಬೋದು, ಅಥವಾ ಯಾಟ್ ಆಗಿರ್ಬೋದು, ವಾಕಿಂಗ್ ಸ್ಟಿಕ್ ಆಗಿರ್ಬೋದು, ಹೀಗೆ ನಾನಾ ರೀತಿಯಾಗಿ ಆರಂಭದಿಂದ ಊಟ ಮಾಡ್ತಕ್ಕಂಥ ಒಂದು ವಿಚಾರಗಳಿಂದ ಹಿಡಿದ್ಬಿಟ್ಟು ಮಲಗ್ತಕ್ಕಂಥ ಒಂದು ವಿಚಾರಗಳವರೆಗೂ ಸಹ ಈ ಪಾಶ್ಚಾತ್ಯೀಕರಣ ಅಂತ ಹೇಳ್ತೀವಿ ನಾವು. ಅಲ್ಲೇ ಫಸ್ಟಿಗೆ ಬೆಳಿಗ್ಗೆ ಎದ್ದೇಳ್ತಿದ್ದಂಗೆ ಗುಡ್ ಮಾರ್ನಿಂಗ್, ಲಾಸ್ಟಿಗೆ ಮಲ್ಬೇಕಾದ್ರೆ ಗುಡ್ ನೈಟ್. ಸೊ ಇವೆಲ್ಲವೂ ಪಾಶ್ಚಾತ್ಯ ವ್ಯವಸ್ಥೆಗಳಿಂದ ಬಂದಿರತಕ್ಕಂಥವು ಅಂತ ಹೇಳ್ತೀವಿ. ಇದನ್ನು ಪಾಶ್ಚಾತ್ಯ ಸಂಸ್ಕೃತಿ ಅವುಗಳನ್ನು ಬಳಸ್ಕೊಳ್ಬೇಕು ಎನ್ನುವಂಥದ್ದು. ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು ಸಂಪ್ರದಾಯಗಳು, ಅಥವಾ ಇಲ್ಲಿರ್ತಕ್ಕಂಥ ಒಂದು ಪದ್ಧತಿಗಳು, ಇಲ್ಲಿರ್ತಕ್ಕಂಥ ಒಂದು ರಿಸ್ಡ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳಿಂದ ಹೊರಬರಬೇಕು ಎನ್ನುವಂಥ ಒಂದು ಕಾರಣಗಳಿಂದ ಯುವಕರು ತಮ್ಮ ಒಂದು ಮುಂದಿನ ಜೀವನ ಶೈಲಿಗಳನ್ನ ಬದಲಿಸಿಕೊಳ್ಳುವತ್ತ ಸಾಗಿದಾಗ ಅಲ್ಲಿರ್ತಕ್ಕಂಥ ಸಾಂಪ್ರದಾಯಸ್ಥರು ಯಾವತ್ತಿಗೂ ಸಂಸ್ಕೃತಿಗೂ ಮತ್ತು ನಾಗರಿಕತೆಗೂ ಘರ್ಷಣೆ ಆಗುತ್ತೆ. ಸಂಸ್ಕೃತಿ ಎನ್ನುವಂಥದ್ದು ಸಾಂಪ್ರದಾಯಿಕ ಜೀವನವನ್ನ ಇಷ್ಟಪಡುತ್ತೆ.
ನಾಗರಿಕತೆ ಎನ್ನುವಂಥದ್ದು ಹೊಸ ಹೊಸ ಜೀವನ ವಿಧಾನಗಳನ್ನ ಇಷ್ಟಪಡುತ್ತೆ. ಆಗ ಅವು ಬೇರೆ ಬೇರೆ ದಿಕ್ಕಿನ ಕಡೆಗೆ ಹೋದಾಗ ಅಲ್ಲಿರ್ತಕ್ಕಂಥ ಸದಸ್ಯರ ಮಧ್ಯೆ ಘರ್ಷಣೆಗಳಾಗ್ತವೆ. ಒಬ್ರು ನಾಗರಿಕತೆಯನ್ನು ಒಪ್ಕೊಳ್ಳಲ್ಲ, ಇನ್ನೊಬ್ರು ಸಾಂಪ್ರದಾಯಿಕವಾಗಿರೋಕ್ಕೆ ಇಷ್ಟಪಡೋದಿಲ್ಲ. ಅಂತ ಸಂದರ್ಭದಲ್ಲಿ ಪರಸ್ಪರರಲ್ಲಿ ಮನೋಭಾವನೆಗಳು ವಿಭಿನ್ನವಾದಾಗ ಒಬ್ಬರಿಗೊಬ್ಬರು ದೂರ ಆಗ್ತಕ್ಕಂಥದ್ದು ಸಹಜ. ಆ ದೂರ ಆಗ್ತಕ್ಕಂಥ ಒಂದು ವಿಚಾರಗಳಲ್ಲಿ ಈ ಅವಿಭಕ್ತ ಕುಟುಂಬನೂ ಸಹ ಒಂದು ಎನ್ನುವಂಥದ್ದು ನಾವು ನೋಡಬಹುದು ಅಂತ. ಅಂಡ್ ನೆಕ್ಸ್ಟ್ ಒನ್, ರೋಲ್ ಆಫ್ ವಿಮೆನ್, ಮಹಿಳೆಯ ಪಾತ್ರ. ಅವಿಭಕ್ತ ಕುಟುಂಬದಲ್ಲಿ ಇದ್ದಂತ ಎಜುಕೇಟೆಡ್ ವಿಮೆನ್, educated daughter-in-law raised against joint family restrictions. ಹೌದು, ಅಲ್ಲಿರ್ತಕ್ಕಂಥ ಒಂದು ನಿರ್ಬಂಧಗಳ ವಿರುದ್ಧವಾಗಿ ಶಿಕ್ಷಿತ ಮಹಿಳೆ ಧ್ವನಿ ಎತ್ತಳೆ. ವಿ ವಾಂಟ್ ಟು ಫ್ರೀಡಮ್, ವಿ ವಾಂಟ್ ಟು ಫ್ರೀಡಮ್, ವಿ ವಾಂಟ್ ಟು ರೈಟ್ಸ್. ಐ ನೋ ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್. ಐ ವಿಲ್ ಆಸ್ಕಿಂಗ್ ಸಮ್ ಕ್ವಶನ್ಸ್ ಟು ಕರ್ತಾ. Why dictatorship? Why oppression on women? Why oppression? So and so. ಯಾಕೆ ದೌರ್ಜನ್ಯ, ಯಾಕೆ ದಬ್ಬಾಳಿಕೆ, ಯಾಕೆ ಹಿಂಸೆ, ಯಾಕೆ ಒಂದು ಡಿಕ್ಟೇಟರ್ಶಿಪ್ ಮಾಡ್ತೀಯಾ ಎನ್ನುವಂತ ಒಂದು ವಿಚಾರಗಳನ್ನ ವಿದ್ಯಾವಂತ ಮಹಿಳೆ ದನಿ ಎತ್ತಳೆ, ಕರ್ತನ ವಿರುದ್ಧವಾಗಿ ದನಿ ಎತ್ತಳೆ. ಬಿಕಾಸ್ ಶಿ ಹ್ಯಾಸ್ ಬಿನ್ a particular desires and particular objectives and expectations in joint family. But here the Karta ruling in strictly, the strict system is not suitable to educated women. Then she is raise her voice for the against of Karta. ಅವಳು ದನಿಯನ್ನು ಎತ್ತಾಳೆ. ದನಿ ಎತ್ತಿಬಿಟ್ಟು ಕ್ವಶನ್ ಮಾಡ್ತಾಳೆ. ಅವಳಲ್ಲಿ ಕ್ವಶನ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡ್ತಾಳೆ ಅವಳಲ್ಲಿ. ನೆಕ್ಸ್ಟ್ ಒನ್, ಡಿಕ್ಟೇಟರ್ಶಿಪ್ ಆಫ್ ಕರ್ತಾ. ಕರ್ತನ ಒಂದು ಸರ್ವಾಧಿಕಾರ ಅಂತ ಹೇಳ್ತೀವಿ ನಾವು. ಕಿರುಕುಳ ಕೊಡೋದು, ಪಾರ್ಶಾಲಿಟಿ ಕೊಡೋದು ಅಲ್ವೇ. ಸಾಮಾನ್ಯವಾಗಿ ಒಂದು ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ಒಬ್ಬರಿಗೆ ಒಂದು ಫೆಸಿಲಿಟೀಸ್ ಕೊಡೋದು, ಇನ್ನೊಬ್ಬರಿಗೆ ಫೆಸಿಲಿಟೀಸ್ ಕೊಡದೇ ಇರ್ತಕ್ಕಂಥದ್ದು. ಸ್ಮಾಶ್ ಪ್ಯಾಟ್ರಾಚ್ಗೆ ಅಲ್ಲ, ಪಿತೃಪ್ರಧಾನ ಕುಟುಂಬವನ್ನ ಇಷ್ಟಪಡೋದಿಲ್ಲ ಅಲ್ವೇ. ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ಸಹ ನಾವು ನೋಡ್ಕೊಂಡು ಬಂದಾಗ ಅಲ್ಲಿ ಕಾಣ್ತಕ್ಕಂಥದ್ದು ಒಂದೇ ಅಂತ ಹೇಳಿದೆ, ಡಿಕ್ಟೇಟರ್ಶಿಪ್ ಆಫ್ ಕರ್ತಾ. ಅಂಡ್ ನೆಕ್ಸ್ಟ್ ಒನ್, ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಮಾಂಗ್ ದಿ ಮೆಂಬರ್ಸ್, arrest, facilities, loneliness, so and so. It creates some irritate feelings among the members. ನಮಗೆ ರೆಸ್ಟ್ ಬೇಕು, ವಿಶ್ರಾಂತಿ ಬೇಕು, ನಮಗೆ ಕೆಲವು ಸೌಲಭ್ಯಗಳು ಬೇಕು, ಏಕಾಂತತನ ಬೇಕು ನಮಗೆ ಅಲ್ವೇ. ಇವೆಲ್ಲವುಗಳು ಅಲ್ಲಿ ಅವಕಾಶ ಇರೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ನಮಗೆ ಇರಿಟೇಟ್ ಆಗುತ್ತೆ. ತರ ಏನೋ ಒಂದು ರೀತಿಯಾಗಿರ್ತಕ್ಕಂಥ ನಮ್ಮ ಒಂದು ಸ್ಥಾನಮಾನಗಳಿಗೆ ಚ್ಯುತಿ ಬರುತ್ತೆ ಅಲ್ವೇ. ನಮ್ದೇ ಆಗಿರ್ತಕ್ಕಂಥ ಒಂದು ಗೌರವ, ನಮ್ದೇ ಆಗಿರ್ತಕ್ಕಂಥ ಒಂದು ಸ್ಥಾನಮಾನಗಳು, ನಮ್ದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳು ಇಲ್ಲದಿದ್ದಾಗ ಎಲ್ಲೋ ಒಂದ್ ಕಡೆ ಶೀತಲ ಸಮರ, ಕೂಲ್ಡ್ ವಾರ್ ಅಂತ ಹೇಳ್ತೀವಿ ನಾವು. ಆ ಕೂಲ್ಡ್ ವಾರ್ ಎನ್ನುವಂಥದ್ದು ಇಲ್ಲಿ ಸಪರೇಟ್ ಆಗಿ ಜೀವನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ಆ ನೆಕ್ಸ್ಟ್ ಒನ್, ಸಮ್ ಲೆಜಿಸ್ಲೇಷನ್ಸ್. ಸತಿ ಸಿಸ್ಟಮ್ ಆಕ್ಟ್ ಇನ್ 1829, 1829ರಲ್ಲಿ ಸತಿ ಪದ್ಧತಿ ಕಾಯ್ದೆ. 1929ರಲ್ಲಿ ಚೈಲ್ಡ್ ಮ್ಯಾರೇಜ್ ಆಕ್ಟ್, ಬಾಲ್ಯ ವಿವಾಹ ಕಾಯ್ದೆ. 1954 ಸ್ಪೆಷಲ್ ಮ್ಯಾರೇಜ್ ಆಕ್ಟ್. 1955 ಹಿಂದೂ ಮ್ಯಾರೇಜ್ ಆಕ್ಟ್. 1956 ವಿಡೋ ರಿಮ್ಯಾರೇಜ್ ಆಕ್ಟ್. 1956 ಹಿಂದೂ ಸಸೆಷನ್ ಆಕ್ಟ್, ಹಿಂದೂ ಉತ್ತರಾಧಿಕಾರ ಕಾಯ್ದೆ. ಸೊ ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಒಂದು ಕಾನೂನುಗಳು ಬಂದು ತಮ್ಮ ಒಂದು ಜೀವನ ಕ್ರಮವನ್ನು ಬದಲಾಯಿಸುವುದರ ಜೊತೆಗೆ ಅವಿಭಕ್ತ ಕುಟುಂಬದಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡಿದು